ದೇವಿಪ್ರಸಾದ್ ಶೆಟ್ಟರ್ ಬಗ್ಗೆ ಉಲ್ಲೇಖಗಳನ್ನು ಮಾಡಿದ್ದಾರೆ. ಒಂದು ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕ ತನ್ನ ಊರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ ಅಂತಂದರೆ ಅತ್ಯಂತ ಸಂತೋಷದ ಸಂಗತಿ ಇದು. ದೇವಿಪ್ರಸಾದ್ ಶೆಟ್ಟರಿಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಸಹಜವಾದಂಥ ಒಂದು ಅನುಭವ ಇದೆ. ಮೋಹನ್ ಆಳ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 11 ವರ್ಷಗಳ ತನಕ ಅಲ್ಲಿ ಕೆಲಸ ಕಾರ್ಯಗಳನ್ನು ಅನುಭವವನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿಯಾದಂಥ ಸಾಹಸಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದರು. ಇವತ್ತು ತನ್ನ ಊರಿನಲ್ಲೇ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ. ಇದರ ಕಟ್ಟಡ, ಇದರ ವಾತಾವರಣ ಇವೆಲ್ಲವನ್ನು ನೋಡಿದಾಗ ಇದಕ್ಕೆ 100% ಇದು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಅನುಮಾನಗಳು ನಮಗೆ ಉಳಿದಿಲ್ಲ. ನಾವು ಬಹುಶಃ ಮಳೆಗಾಲದಲ್ಲಿ ಇದರ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ವಿ. ಬಹಳ ದೊಡ್ಡ ಮಳೆ ಬರ್ತಾ ಇತ್ತು. ಅವತ್ತಿನ ಈ ಪರಿಸರದ ವಾತಾವರಣಕ್ಕೂ ಇವತ್ತಿನ ಈ ಪರಿಸರದ ವಾತಾವರಣಕ್ಕೂ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಿದೆ. ನಾನು ನಡುವೆ ಒಂದ್ಸರಿ ಕಾಲೇಜಿನ ಕಟ್ಟಡಗಳು ಯಾವ ರೀತಿ ಆಗಿದೆ ಅಂತ ನೋಡ್ಲಿಕ್ಕೋಸ್ಕರ ನಾನು ಬಂದಿದ್ದೆ. ನಂಗೆ ಬಹಳ ಖುಷಿ ಮತ್ತು ಅವತ್ತು ಆಶ್ಚರ್ಯ ಆಗಿದ್ದು, ನಾವು ಕಟ್ಟಡಗಳನ್ನ ನೋಡ್ತಾ ಇರ್ಬೇಕಾದ್ರೆ ಬಿಜಾಪುರದಿಂದ 2 ಪೋಷಕರು ಬಂದಿದ್ರು. ನಾವು ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸ್ಬೇಕು ಅಂತಿದ್ದೇವೆ, ಯೂಟ್ಯೂಬ್ನಲ್ಲಿ ನಾವು ನೋಡಿದ್ವಿ ಅಂತ. ಅಂದರೆ ಶಿಕ್ಷಣ ಸಂಸ್ಥೆ ಆರಂಭ ಆಗ್ಲಿಕ್ಕಿಂತ ಮುಂಚೆನೆ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕುತೂಹಲಗಳು ಹೆಚ್ಚಾಗಿ ಪೋಷಕರು ಬರ್ತಾ ಇರುವಂಥದ್ದು, ಎನ್ಕ್ವೈರಿಗಳು ನಡೀತಾ ಇರುವಂಥದ್ದು ಈ ಶಿಕ್ಷಣ ಸಂಸ್ಥೆಗಿರುವಂಥ ಒಂದು ಪೂರಕವಾದಂಥ ಬೆಳವಣಿಗೆ ಅಂತ ನಾನು ಅನ್ಕೊಳ್ತೇನೆ. ಭಾರತೀಯ ಶಿಕ್ಷಣ, ಭಾರತೀಯ ಸಂಸ್ಕೃತಿ, ಈ ರೀತಿಯಾದಂಥ ಸಂಸ್ಕಾರಗಳನ್ನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅನ್ನುವಂಥ ಕನಸನ್ನು ದೇವಿಪ್ರಸಾದ್ ಶೆಟ್ಟರು ಇಟ್ಕೊಂಡಿದ್ದಾರೆ. ಅದನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ವ್ಯಕ್ತ ಮಾಡ್ತಾನೆ ಬಂದಿದ್ದಾರೆ. ಭಾರತೀಯ ಸಂಸ್ಕೃತಿಯ ಬಗ್ಗೆ ನಾನು ಹೆಚ್ಚು ಹೇಳುವಂಥ ಅಗತ್ಯತೆಗಳಿಲ್ಲ. ಜ್ಞಾನದ ಮುಖಾಂತರವೇ ಜಗತ್ತನ್ನು ಗೆದ್ದಂಥವ್ರು ನಾವು ಯುದ್ಧದ ಮುಖಾಂತರ ಜಗತ್ತನ್ನು ಗೆಲ್ಲಿಲ್ಲ, ಜ್ಞಾನದ ಮುಖಾಂತರವೇ ಜಗತ್ತನ್ನು ಗೆದ್ದಿದ್ದು. ಜ್ಞಾನ ಸಂಪಾದನೆಗೋಸ್ಕರ ಜಗತ್ತಿನ ಎಲ್ಲ ಜನ ಭಾರತಕ್ಕೆ ಬರ್ತಾ ಇದ್ರು ಅಂತೇಳಿ ಇತಿಹಾಸಗಳನ್ನು ಕೇಳ್ತಾ ಇದ್ವಿ ನಾವು. ಇಲ್ಲಿರುವಂಥ ವಿಶ್ವವಿದ್ಯಾಲಯಗಳು, ಇಲ್ಲಿರುವಂಥ ಗುರುಕುಲ ಪದ್ಧತಿ, ಇಲ್ಲಿರುವಂಥ ಪಂಡಿತರು ಇವೆಲ್ಲವೂ ಕೂಡ ಭಾರತದ ಜ್ಞಾನ ಸಂಪಾದನೆಗೋಸ್ಕರ ಜಗತ್ತಿನ ಎಲ್ಲ ಜನ ಇವತ್ತು ಬರ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಸಂಸ್ಥೆಗಳು ಯಾವ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂತ ಒಂದು ಒಳ್ಳೆಯ ಶಿಕ್ಷಣವನ್ನು ಖಾಸಗಿ ಸಂಸ್ಥೆಗಳು ಇವತ್ತು ಕೊಡಲಿಕ್ಕೆ ಹೊರಟಿರುವಂಥದ್ದು. ಆ ರೀತಿಯಾದಂಥ ಜ್ಞಾನ, ಸಂಸ್ಕಾರ, ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಕಲ್ಪನೆಗಳನ್ನು ಇಟ್ಟುಕೊಂಡು ದೇವಿಪ್ರಸಾದ್ ಶೆಟ್ಟರು ಈ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಯಶಸ್ಸು ಸಿಗಲಿ ಅಂತೇಳಿ ನಾನು ಆರಂಭದಲ್ಲಿ ಅವರಿಗೆ ಶುಭವನ್ನು ಕೋರ್ತೇನೆ. ಮತ್ತು ಮೋಹನ್ ಆಳ್ವರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡಿದರು. ಬಹುಶಃ 15-20 ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ಅಥವಾ ನಮ್ಮೂರಿನ ಈ ಜಿಲ್ಲೆಗಳ ಸುತ್ತಮುತ್ತ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ, ಬೆರಳೆಣಿಕೆ ಶಿಕ್ಷಣ ಸಂಸ್ಥೆಗಳಿತ್ತು. ಮೋಹನ್ ಆಳ್ವರು ಆಳ್ವಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ನಂತರ ಅಲ್ಲಿರುವಂಥವರೇ ತುಂಬ ಜನ ಇಡೀ ಜಿಲ್ಲೆನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ನಮಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಏನು ಅಂತ ಕೇಳಿದರೆ, ಕಾರ್ಕಳದಲ್ಲಿ ಪ್ರತಿಷ್ಠಿತವಾದಂಥ ಒಂದು 5-6 ಶಿಕ್ಷಣ ಸಂಸ್ಥೆಗಳು ಬಂದಿದೆ. ಸುಧಾಕರ್ ಶೆಟ್ಟರ ನೇತೃತ್ವದ ಜ್ಞಾನಸುಧ ಇರ್ಬೋದು, ಹೆಬ್ರಿಯಲ್ಲಿ ಅಮೃತ ಭಾರತಿ ಇರ್ಬೋದು, SRS ಇರ್ಬೋದು, ಹಿರ್ಗಾನದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಆರಂಭವಾದಂಥ ಕ್ರಿಯೇಟಿವ್ ಕಾಲೇಜ್ ಇರ್ಬೋದು. ಇವೆಲ್ಲವೂ ಕೂಡ ಕಾರ್ಕಳದ ಕೀರ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಎತ್ತರಕ್ಕೇರಿಸುವಂಥ ಪ್ರಯತ್ನವನ್ನು ಆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಿದೆ. ಹೊಸದಾಗಿ ಇವತ್ತು ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಒಂದು ಹೊಸ ಸೇರ್ಪಡೆ ಅಂತ ನಾನು ಅನ್ಕೊಳ್ತೇನೆ. ನಾನು ಮತ್ತು ಮೋಹನ್ ಆಳ್ವರು ವೇದಿಕೆಯಲ್ಲಿ ಸ್ವಲ್ಪ ನಗಾಡ್ತಾ ಇದ್ವಿ. ಯಾಕೆ ನಗಾಡ್ತಾ ಇದ್ವಿ ಅಂತ ಕೇಳಿದರೆ, ಅವ್ರು ನನ್ನ ಹತ್ರ ಹೇಳ್ತಾ ಇದ್ರು ತಮಾಷೆನಲ್ಲಿ, ಕಾಲೇಜಿದ್ದು ಮಸ್ತ್ ಜನ ಲೆಕ್ಚರರ್ಸ್ ಬೈದೇರೆ, ನನಗೆ ಎಲ್ಲ ಏರೇರು ರಿಸೈನ್ ಮನ್ಪೇರನ್ ಗೊತ್ತುಜ್ಜಿ ಅಂತ ಹೇಳ್ತಾ ಇದ್ರು ಅವರು. ಅಂದರೆ ಒಬ್ಬ ಶಿಕ್ಷಣ ಸಂಸ್ಥೆಯ ಪ್ರಮುಖ ಯಾವ ರೀತಿ ಸ್ಪೋರ್ಟಿವ್ ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ. ಅಂದರೆ ಅಲ್ಲಿಂದನೇ ಬಂದಂಥವ್ರು ತುಂಬ ಜನ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲೂ ಕೂಡ ಅವರು ತಮಾಷೆಯಲ್ಲಿ ಅದನ್ನು ಹೇಳಿದರು. ಮತ್ತು ಇನ್ನೊಂದು ಅವರು ಹೇಳಿದರು, ಭಾಳ ಸುಧಾಕರ್ ಶೆಟ್ಟರ್ ಅದನ್ನು ಇಂದ್ರಾಳಿ ನಮ್ಮ ಜಯಕರ್ ಶೆಟ್ಟರ್ ಮಾತಾಡ್ತಾ ಇರಬೇಕಾದ್ರೆ ಅನಿಸುತ್ತೆ ನನಗೆ, ಇವರು ಗುರುಮೇಶ್ ಸುರೇಶ್ ಶೆಟ್ಟರ್ ಮಾತಾಡ್ಬೇಕಾದ್ರೆ ಹೇಳಿದರು, ನಾನು ಮೊನ್ನೆ ಫಲಿತಾಂಶ ಬಂದಾಗ ಸುಧಾಕರ್ ಶೆಟ್ಟರನ್ನ ಅಭಿನಂದಿಸಿದೆ ಅಂತ ಹೇಳ್ತಾ ಇದ್ವಿ. ಅವಾಗ ಸುಧಾಕರ್ ಶೆಟ್ಟರ್ ಮೋಹನ್ ಆಳ್ವರು ನೋಡಿ ಇವ್ರಿಗೆ ಮಚ್ಚರಾಪುಜತ ಅಂತ ಕೇಳಿದರು. ಅಂದರೆ ನಮ್ಮೆಲ್ಲರ ಇಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಈ ರೀತಿಯಾದಂಥ ಒಂದು ಕ್ರೀಡಾ ಮನೋಭಾವನೆಯನ್ನ, ಸೌಹಾರ್ದ ಭಾವನೆಗಳನ್ನು ಇಟ್ಟುಕೊಂಡಿದ್ರಿಂದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಬೇರೆ ಬೇರೆ ಜಿಲ್ಲೆಯ ಜನ ನಮ್ಮ ಜಿಲ್ಲೆಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಪ್ರಾರಂಭ ಆಯಿತು. ಒಂದು ಆರೋಗ್ಯಕರವಾದಂಥ
ಸ್ಪರ್ಧೆಯನ್ನ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇದೆ. ಇದಕ್ಕೆ ಧೃತರಾಷ್ಟ್ರನ ರೀತಿಯಲ್ಲಿ ಮೋಹನ್ ಆಳ್ವರು ಬಹುಶಃ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಅವರ ಅಡಿನಲ್ಲೇ ಬೆಳೆದಂತ ದೇವಿಪ್ರಸಾದ್ ಶೆಟ್ಟರು ಮೋಹನ್ ಆಳ್ವರು ಯಾವ ರೀತಿ ಸಂಸ್ಕಾರವನ್ನ, ಸರಳತೆಯನ್ನ, ಸದ್ಗುಣಗಳನ್ನ ಇಟ್ಟುಕೊಂಡು ಅಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ರೋ, ಅದೇ ನೆರಳಿನಲ್ಲಿ ಬೆಳೆದಂತ ನೀವು ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅದೇ ರೀತಿಯಾದಂಥ ಗುಣಗಳನ್ನು ಇಟ್ಟುಕೊಂಡು ಬೆಳಿಬೇಕಾಗಿರುವಂತ ಸವಾಲಿದೆ ಅಂತ ನಾನು ಅನ್ಕೊಳ್ತೇನೆ. ಆ ಸವಾಲನ್ನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವಂತ ಕೆಲಸವನ್ನು ನೀವು ಮಾಡಿ, ಒಬ್ಬ ಶಾಸಕನಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಸಹೋದರನಾಗಿ ಈ ಶಿಕ್ಷಣ ಸಂಸ್ಥೆಗೆ ಯಾವ ರೀತಿಯಾದಂಥ ನೆರವನ್ನು ನನಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ರೀತಿಯಾದಂಥ ನೆರವನ್ನು ಕೊಡ್ಲಿಕ್ಕೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಶಿಕ್ಷಣ ಸಂಸ್ಥೆ ಕಾರ್ಕಳದ ಕೀರ್ತಿಯನ್ನು ಎತ್ತರಿಸಿ ಕೇರಳಿಸಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ನಿಮಗೆ ಶುಭವನ್ನು ಕೋರ್ತೇನೆ. ನಮಸ್ಕಾರ.